ಬಂಧುಗಳೇ, ಇದು ಅತ್ಯಂತ ನ್ಯಾಯಯುತವಾದ ಹೋರಾಟ. ಒಂದು ನಿಮಿಷ, 2 ನಿಮಿಷ ಹೋಗ್ಬಿಡ್ತೀನಿ ಮುಂದೆ. ಸಚಿವರು ಸಂಯುಕ್ತ ಕರ್ನಾಟಕ ಹೋರಾಟ ಏನಿಡಿ ಆಯ್ತು. ಏನು ಚಂದ್ರಾಯಪಟ್ಟಣದ ದೇವನಹಳ್ಳಿ ಬೆಳೆಯತಕ್ಕಂಥ ರೈತರ ಭೂಮಿಯನ್ನ ಉಳಿಸಲಿಕ್ಕೆ ಸಾಧ್ಯ ಆಯ್ತು. ಅಂಥದೇ ಒಂದು ಹೋರಾಟದ ಸ್ವರೂಪವನ್ನ ಇಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಮುಖಂಡರು, ಮಾಧವರೆಡ್ಡಿ ಅವರನ್ನು ಒಳಗೊಂಡಂತೆ, ಕರ್ನಾಟಕ ಪ್ರಾಂತ ರೈತ ಸಂಘ ಒಳಗೊಂಡಂತೆ ರೈತ ಸಂಘಟನೆಗಳೆಲ್ಲ ಒಗ್ಗೂಡಿ ಕನ್ನಡ ಪರ ಹೋರಾಟ ಮಾಡತಕ್ಕಂಥವ್ರು ಒಳಗೊಂಡಂತೆ, ದಲಿತ ಸಂಘಟನೆಗಳು ಒಳಗೊಂಡಂತೆ 12,875 ಎಕರೆ ಭೂಮಿಯನ್ನ ಯಾವ ಉದ್ದೇಶಕ್ಕಾಗಿ ಪಡೆದಿದ್ರು ಆ ಉದ್ದೇಶ ಈಡೇರಿರ್ತಕ್ಕಂಥ ಸಂದರ್ಭದಲ್ಲಿ ಆ ಭೂಮಿಯನ್ನ ನಮಗೆ ವಾಪಸ್ ಕೊಡಿ ಅಂತಕ್ಕಂಥ ಹೋರಾಟವನ್ನು ನಾವು ಇವತ್ತಿನ ಪ್ರಾರಂಭ ಮಾಡಿದ್ದೀವಿ. ಇಡೀ ಬಳ್ಳಾರಿಯ ಸಮಸ್ತ ಜನತೆ ಸಂಪೂರ್ಣವಾಗಿ ನಿಮ್ಮದು ನ್ಯಾಯಯುತ ವಿಚಾರ, ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥದ್ದನ್ನ ಇವತ್ತು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಸಂಯುಕ್ತ ಕರ್ನಾಟಕ ಹೋರಾಟದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಬಂಧುಗಳೇ, ಯಾವ ಕುರುಚಿನಿಯ ಭೂಮಿಯ ಬೆಲೆ ಇದಕ್ಕಿಂತ 10 ಪಟ್ಟು 20 ಪಟ್ಟು ಹೆಚ್ಚಿರ್ತಕ್ಕಂಥ ದೇವನಹಳ್ಳಿ ಹತ್ತಿರ ಯಾವ ಕಂಪನಿಗಳು ಭೂಮಿಯನ್ನು ಪಡೆಯಲೇಬೇಕಂತೇಳಿ ಇಚ್ಛೆ ಪಟ್ಟಿದ್ರು, ಸರ್ಕಾರವನ್ನು ಬಗ್ಗಿಸಿ ಕುಂದಿರಿಸಿ ವಾಪಸ್ ಕೊಡಲಿಕ್ಕೆ ಸಾಧ್ಯ ಆಗಿದೆ. ನಿಮ್ಮ ಒಕ್ಕಟ್ಟು ಖಂಡಿತವಾಗಿ ನಮ್ಮ ಭೂಮಿಯನ್ನು ಉಳಿಸಲೇಬೇಕಂತಕ್ಕಂಥ ಹೋರಾಟಕ್ಕೆ ಇಡೀ ಕರ್ನಾಟಕದ ಜನತೆ ಸಂಯುಕ್ತ ಕರ್ನಾಟಕ ಹೋರಾಟದಲ್ಲಿ ಪ್ರಾಂತ ರೈತ ಸಂಘ, ಮಾಧವರೆಡ್ಡಿ ಅವರ ರೈತ ಸಂಘ, ಹಾಗೆಯೇ ಸುಮಾರು 22 ಸಂಘಟನೆಗಳು ಒಳಗೊಂಡಿರ್ತಕ್ಕಂಥ ದೊಡ್ಡ ಆಂದೋಲನವನ್ನು ಕಟ್ಟಿ ಇಲ್ಲಿಗೆ ಅವರು ಕಣ್ಣು ತೆರೆದ್ರೆ ಒಳ್ಳೆಯದು. ರಾಜ್ಯ ಸರ್ಕಾರ ಕಣ್ಣು ತೆರೆಯದಿದ್ರೆ, ಕಿವಿ ಕೇಳಿಸ್ತಾ ಇದ್ರೆ ನಾವು ಮತ್ತೆ ಮುಂದಿನ ಹೋರಾಟಕ್ಕೆ ಅಣಿಯಾಗಿ ಎಲ್ಲದಕ್ಕೂ ನಾವು ಸಿದ್ಧರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮಕ್ಕೆ ನಾವು ಹೊಂಟಿದ್ದೀವಿ. SIR ವಿಶೇಷ ಮತ ಪರಿಷ್ಕರಣೆ. ಆ ಹೆಸರಿನಲ್ಲಿ ಒಂದು ಅಕ್ಷರ ತಪ್ಪಿದ್ರೆ ಸಾಕಂತೆ ನಮ್ಮ ಓಟ್ ತೆಗಿತಾರಂತ್ರಿ. ನಮ್ಮ ಹಳ್ಳಿ ಹೆಣ್ಮಕ್ಳ ಕಥೆ ಹೇಳಬೇಕು. ತಂದೆ ತಾಯಿ ಮನೆಯಲ್ಲಿ ಒಂದು ಹೆಸರು, ಗಂಡನ ಮನೆಯಲ್ಲಿ ಇನ್ನೊಂದು ಹೆಸರು. ಅವರು ಓಟ್ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ. ಆ ಓಟನ್ನು ಉಳಿಸುವ ದೊಡ್ಡ ಕಾರ್ಯಕ್ಕೂ ಕೂಡ ಇದೇ ಸಂದರ್ಭದಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸಿದ್ದೀವಿ. ಅದರ ಭಾಗವಾಗಿ ನಾವು ಕಂಪನಿಗೆ ಹೋಗಬೇಕಾಗಿದೆ. ಈ ಹೋರಾಟಕ್ಕೆ ನಾವು ಯಾವಾಗಲೂ ಜೊತೆ ಇರ್ತೀವಿ. ಹೋರಾಟಕ್ಕೆ ಜಯವಾಗಲಿ. ನಮಸ್ಕಾರ.